ವಿಶ್ಲೇಷಕರನ್ನ ಡೆಲಿಬ್ರೇಟ್ಲಿ ಈ ಚರ್ಚೆಗೆ ಇನ್ವಾಲ್ವ್ ಮಾಡಿದೀವಿ. ಯಾಕಂದ್ರೆ ಇಲ್ಲಿ ಕೇವಲ ನಾವು ಕಾಂಗ್ರೆಸ್ ಸರ್ಕಾರದ ಹುಳುಕಿನ ಬಗ್ಗೆ ಚರ್ಚೆ ಮಾಡ್ತಿಲ್ಲ. ಇತಿಹಾಸದ ಪುಟಗಳಲ್ಲಿ ಬೇರೆ ಬೇರೆ ಸರ್ಕಾರ ಇದ್ದಾಗಲೂ ಕೂಡ ಇದೇ ಕೆಟ್ಟೋದ ವ್ಯವಸ್ಥೆ ಕಾರಾಗೃಹಗಳಲ್ಲಿ. ಹೀಗಾಗಿ ರಾಜಕೀಯ ವಿಶ್ಲೇಷಕರಾದ ಶಶಿಕಾಂತ್ ಹೆಡಳ್ಳಿ ಅವರು ಕೂಡ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ಫ್ಯಾಕ್ಟ್ ನಾವು ಪಕ್ಷದ ವಕ್ತಾರರನ್ನೂ ಕೂಡ ಕರೆದ್ವಿ, ಬಿಜೆಪಿ ಹಾಗೆ ಕಾಂಗ್ರೆಸ್ನ ವಕ್ತಾರರನ್ನ. ಬನ್ನಿ ಜಾಯಿನ್ ಆಗಿ. ಕಾನೂನು ಸುವ್ಯವಸ್ಥೆ ಬಗ್ಗೆ ನಮಗೊಂದಷ್ಟು ಪ್ರಶ್ನೆ ಇದೆ, ಕಾರಾಗೃಹದ ವ್ಯವಸ್ಥೆಗಳ ಬಗ್ಗೆ ನಮಗೊಂದಷ್ಟು ಪ್ರಶ್ನೆ ಇದೆ. ಎಲ್ಲಿಗೆ ಹೋದ್ರೆ ನಮ್ಮ ಜೀವನ ನರಕ ಆಗುತ್ತೆ ಅಂತ ಭಯ ಹುಟ್ಟಬೇಕು, ಅಲ್ಲಿ ಭಯಾನೇ ಇಲ್ಲ. ರೆಸ್ಟೋರೆಂಟ್ ರೆಸಾರ್ಟ್ಗಳಾಗಿ ಪರಿವರ್ತನೆ ಆಗಿದೆ. ಬಂದು ಮಾತನಾಡಿ ಅಂತ ಹೇಳಿ, ಬಟ್ ಬರ್ಲಿಕ್ಕೆ ರೆಡಿ ಇಲ್ಲ ಪಾರ್ಟಿಯ ವಕ್ತಾರರು. ಎನಿವೆ, ಚರ್ಚೆ ಪ್ರಾರಂಭ ಮಾಡೋಣ. ನಾನು ಬಸವರಾಜ್ ಮಾಲಗತ್ತಿ ಸರಿಂದಲೇ ಪ್ರಾರಂಭ ಮಾಡ್ತೀನಿ. ಸರ್, ಈಗ ದರ್ಶನ್ ಅಭಿಮಾನಿ ಹೇಳಿದನ್ನು ಕೇಳಿಸ್ಕೊಂಡ್ರಿ. ಬಳ್ಳಾರಿಗ ಬರಲಿ ಸರ್, ಬಿಂದಾಸ್ ಆಗಿರ್ತಾರೆ ದರ್ಶನ್. ಅಂದ್ರೆ ವ್ಯವಸ್ಥೆ ಪರಪ್ಪನ ಅಗ್ರಹಾರಕ್ಕಿಂತ ಹದಗೆಟ್ಟಿದೆ ಅಂತ ಹೇಳಿ ಶಿಫ್ಟ್ ಮಾಡ್ತಿರೋದು ಯಾಕೆ ಸರ್? ಕಣ್ವರ್ಸಕ್ಕ? ಅವ್ರಿಗೆ ಟಿವಿ ನೋಡಿ ಎಲ್ಲ ಜನ ಕ್ವಶನ್ ಮಾಡೋದು ನೋಡಿ ಸಾಕಾಗಿದೆ. ಅದಕ್ಕೆ ನೀವು ಕ್ವಶನ್ ಕೇಳೋಗಿ ಇರಿಟೇಟ್ ಆಗ್ಬಿಟ್ಟದು ಅವ್ರಿಗೆ. ನೋಡಿ, ಅವರು ಖಾತೆ ಅದು, ಅವರು ನಿರ್ವಹಣೆ ಮಾಡುವಂಥ, ಅವ್ರ ಅಂಡರ್ದಲ್ಲಿ ಬರುವಂಥ ಖಾತೆ ಬಗ್ಗೆ ಮತ್ತೆ ಯಾವ ಮಂತ್ರಿ ಕೇಳಬೇಕು? ಈ ಹೋಮ್ ಮಿನಿಸ್ಟ್ರಿ ಬಿಟ್ಟು ಏನು ಯಾರು PWD ಮಂತ್ರಿ ಕೇಳಾಕತ್ತದ? ಅದಕ್ಕೆ ಕೇಳ್ತಾರೆ ಅವರು. ಪ್ರಶ್ನೆ ಕೇಳಿದ್ರೆ ಯಾಕೆ ಪಲ್ಟ್ರ ಬಾಗಬೇಕು, ಯಾಕೆ ಅದಕ್ಕೆ ಬೀಜ ಮಾಡ್ಕೋಬೇಕು? ಉತ್ತರ ಹೇಳಬೇಕು. ಆ್ಯಕ್ಷನ್ ತೊಗೊಂಡಿದ್ದೀವಿ, ಶಿಫ್ಟ್ ಮಾಡ್ತೀವಿ, ಅದು ಬಿಟ್ಟರೆ ಬೇರೆ ಏನಿಲ್ವಾ ಅಂತ ಏನು ಕೇಳೋದು? ಯಾಕೆ ಪೇಷನ್ಸ್ ಯಾಕೆ ಇಟ್ಕೊಳ್ಳೋದಿಲ್ಲ? ಇದೆಲ್ಲ ಆಗಲಿಕ್ಕೆ ಹೊಣೆಗೆ ಯಾರೋದಕ್ಕೆ? ಈಗ ನೋಡಿ, ಒಬ್ಬ ಮಂತ್ರಿನೇ ಅವನಿಗೆ ಎಲ್ಲ ಸವಲತ್ತು ಕೊಡಬೇಕಂತ ಫೋನ್ ಮಾಡಿ ಹೇಳಿದ್ದಾನೆ. ಮಂತ್ರಿಗೆ ಯಾಕೆ ಡಿಸ್ಮಿಸ್ ಮಾಡಬಾರ್ದು? ಮಂತ್ರಿಗೆ ಯಾಕೆ ವಜಾ ಮಾಡಬಾರ್ದು ಅಲ್ವಾ? ಆಫೀಸರ್ಸಿಗೆ ಸಸ್ಪೆಂಡ್ ಮಾಡಿದ್ರಿ, FIR ಮಾಡಿದ್ರಿ, ಮಿನಿಸ್ಟರ್ ಬಗ್ಗೆ ಯಾಕೆ ಕ್ರಮ ಇಲ್ಲ? ಅವ್ರಿಗೇನು ಅವ್ರ ಸಂಬಂಧ ಇಲ್ವಾ? ಅವ್ರು ದೇ ಆರ್ ನಾಟ್ ಪಬ್ಲಿಕ್ ಸರ್ವೆಂಟ್? ಅವ್ರಿಗೆ ಜವಾಬ್ದಾರಿನೇ ಇಲ್ವಾ? ಇವಾಗ ಮಾತು ಕೇಳದೇ ಇದ್ರೆ ಅವನು ಅಲ್ಲಿಂದ ಶಿಫ್ಟ್ ಮಾಡಿ ಬೇರೆ ಎಲ್ಲೋ ಹೋಗಿತಾರೆ. ಬಳ್ಳಾರಿ, ಬೀದರ್ ಕಳ್ಸಿದ್ರೆ ಪಾಪ ಹೆಂಡತಿ ಮಕ್ಕಳು ಮತ್ತೆ ಹೊಯ್ಕೋತ ಹೋಗ್ಬೇಕು ಅವ್ರಿಗೆ. ಯಾಕೆ ಈ ಥರ ಅವರು ಮಾಡೋದ? ರಾಜಕೀಯ ವ್ಯಕ್ತಿಗಳು ಇದು ಒಂದೇ ಗೌರ್ಮೆಂಟ್ ಅಲ್ಲ, ಎಲ್ಲ ಗೌರ್ಮೆಂಟ್ನಲ್ಲಿನೂ ತಮ್ಮ ತಮ್ಮ ಮಂತ್ರಿಗಳಿಗೆ, ತಮ್ಮ MLAಗಳಿಗೆ ಬಹಳ ಸೇಫ್ ಆಗಿ ಇಟ್ಕೋತಾರೆ. ರೈಟಿಂಗ್ ನಲ್ಲಿ ಆಕ್ಷನ್ ತಗೊಳ್ಳೋದು ಇವು ಪಾಪದ ಆಫೀಸರ್ಗಳು ಇರ್ತವೆ. ಹೌದು, ನಮಗ್ ಸಿಕ್ಕಿರೋ ಮಾಹಿತಿ ಬಸವರಾಜ್ ಸರ್ ನೀವು ಹೇಳ್ತಾ ಇರೋದಕ್ಕೆ ಆಡ್ ಆನ್ ಮಾಡ್ತಿದ್ದೀನಿ. ನಾವು ಇದನ್ನ ಅಧಿಕೃತವಾದ ಮಾಹಿತಿ ಇಲ್ದಲೆ ಹಾಕ್ಬಿಟ್ರೆ ಫೇಕ್ ನ್ಯೂಸ್ ಅಂತ ನಮ್ಮ ಮೇಲೆ ಕೇಸ್ ಹಾಕ್ತಾರೆ. ಬಟ್ ಸಿಕ್ಕಿರೋ ಮಾಹಿತಿಯನ್ನು ಜನರ ಮುಂದೆ ಇಡ್ಲೇಬೇಕಲ್ವಾ? ಯಾವ ಸಚಿವರ ಬಗ್ಗೆ ನೀವು ಮಾತನಾಡ್ತಿದ್ದೀರಿ, ಅದೇ ಸಚಿವರ ಉಸ್ತುವಾರಿಯಲ್ಲಿರೋ ಜಿಲ್ಲೆ ಅದು. ಹಂಗಾಗಿ ಕರೆಸ್ಕೊಳ್ತಿದ್ದಾರ ಅನ್ನೋ ಅನುಮಾನ ಕೂಡ ಇದೆ ನಮ್ಗೆ. ಇಲ್ಲ, ನನಗನ್ನಿಸಿದಾಗೆ ಇಲ್ಲಿ ಅಟ್ಲೀಸ್ಟ್ ಹೆಡ್ ಕ್ವಾರ್ಟರ್ ಇದು ಬೆಂಗಳೂರು ರಾಜಧಾನಿ. ಇಲ್ಲಿ 108 ಮಾಧ್ಯಮಗಳಿದ್ದಾವೆ, ಎಲ್ಲ ಹೆಡ್ ಆಫೀಸ್ ಇದೆ, IG DG ಎಲ್ಲ ಇಲ್ಲೇ ಹೆಡ್ ಕ್ವಾರ್ಟರ್ ಇದೆ. ಅಲ್ಲಿನೂ DIG IG ಎಲ್ಲರೂ ಅಲ್ಲೇ ಕ್ಯಾಂಪ್ ಮಾಡ್ತಾರೆ ಆ ಜೈಲ್ದಲ್ಲಿನೇ. ಅವ್ರ ಉಸ್ತುವಾರಿಯಲ್ಲೇ ಈ ಥರ ಪರಿಸ್ಥಿತಿ ಇರುವಾಗ ಇನ್ನು ಜಿಲ್ಲೆಯಲ್ಲಿ ಪರಿಸ್ಥಿತಿ ನಾವು ಇಮ್ಯಾಜ್ ಮಾಡೋದೇ ಕಷ್ಟ. ಅಷ್ಟೊಂದು ಆರಾಮ್, ಇನ್ನೂ ಭಯಂಕರ ಲಕ್ಸುರಿಯಸ್ ಆಗಿರ್ತಾರೆ. ರಿಸಾರ್ಟ್ ಎಲ್ಲ 5 ಸ್ಟಾರು 3 ಸ್ಟಾರು 7 ಸ್ಟಾರ್ ಆ ಲೆಕ್ಕದಲ್ಲಿ ಎಂಜಾಯ್ ಮಾಡ್ಬೋದು ಜಿಲ್ಲೆಯಲ್ಲಿ. ಯಾರು ಹೇಳೋರು ಕೇಳೋರು ಯಾರು ಇಲ್ಲಲ್ಲ. ಅಲ್ಲಿ ಏನಾಗಿದೆ, ವ್ಯವಸ್ಥೆ ಭಾಳಷ್ಟು ಹದಗೆಟ್ಟಿದೆ. ಈಗ CCTV ಅಲ್ಲಿ ಎಲ್ಲರೂ ಪ್ರತಿಯೊಂದು CC ಕ್ಯಾಮ್ರಾಗಳನ್ನು ಹಾಕಿದ್ದಾರೆ. ಹೇಗೆ ಹೋಗ್ತದೆ ಅಂತ ಅನ್ನೋ ಬಗ್ಗೆ ಏನಾದರೂ ಅಹಿತಕರ ಘಟನೆ ನಡೀತಾವೋ ಅಥವಾ ಬೇಕಾಯಸರಿ ಕಾರ್ಯಕ್ರಮಗಳು ನಡೀತಾವೋ, ಯಾವ ಕ್ರಿಯೆಗಳು ನಡೀತಾವೋ ಅನ್ನೋ ಬಗ್ಗೆ ವಾಚ್ ಮಾಡಲಿಕ್ಕೆ ಸೂಪರ್ಡೆಂಟ್ ಆಫೀಸ್ನಲ್ಲಿ ಒಂದು TV ಮಾನಿಟರಿಂಗ್ ಕ್ಯಾಮ್ರಾ ಇದೆ, ಸ್ಕ್ರೀನ್ ಇದೆ. ಆ ಸ್ಕ್ರೀನನ್ನು ಇಲ್ಲ ಅಲ್ಲೇ DIG ಇರ್ತಾರೆ. ಆ DIG ಯಾಕೆ ಹಾಕಬಾರ್ದು? ಇಲ್ಲೇ ಹೆಡ್ ಕ್ವಾರ್ಟರ್ದಲ್ಲಿನೇ DG ಇರ್ತಾರೆ. DG ಇಲ್ಲೇ ಇರ್ತಾರೆ ಬೆಂಗಳೂರಿನೇ. ನಾವು ಇವತ್ತು ಏನು ನಡೀತದೆ ಲಂಡನ್ದಲ್ಲಿ, ಇವತ್ತು ಕುಂತ್ಕೊಂಡು ನಾವು ಇಲ್ಲೇ ನೋಡ್ಬೋದು. ಅಲ್ಲೇ ನಡೀತದ ಇಲ್ಲೇ ವಾಚ್ ಮಾಡ್ಬೋದು. ಇವ್ರಿಗೆ ಇಲ್ಲೇ ಪಕ್ಕದಲ್ಲಿ ಇದ್ದಿದ್ದು ನೋಡೋಕೆ ಆಗೋದಿಲ್ವಾ? ಅಬ್ಸರ್ವ್ ಮಾಡೋಕ್ಕಾಗೋದಿಲ್ವಾ? ಮೆಮೋ ಕೊಟ್ಟರೆ ಇವ್ರ ಜವಾಬ್ದಾರಿ ಮುಗೀತಾ? ಈಗ ಸಸ್ಪೆಂಡ್ ಮಾಡಿದ್ರೆ ಮುಗೀತಾ? ಮತ್ತು ಹಿಂದೆ ಅವರು ಒಬ್ರು DIGನೇ ರೈಟಿಂಗ್ದಲ್ಲಿ ಅಲಿಗೇಷನ್ ಮಾಡಿದ್ರಲ್ಲ ADG ಮೇಲೆ, ಅವ್ರ ಮೇಲೆ ಯಾಕೆ FIR ಮಾಡಲಿಲ್ಲ? ಅವ್ರಿಗೆ ಸಸ್ಪೆಂಡ್ ಮಾಡಲಿಲ್ಲ, ಬರೀ ಎನ್ಕ್ವೈರಿ ಮಾಡಿದ್ರೆ ಮುಗಿಸ್ಬಿಟ್ರು. ಇವು ಪಾಪದ್ದಿರ್ತವೆ, ಇವು ಹೇಳೋದ್ರು ಕೇಳೋರು ಯಾರು ಇರೋದಿಲ್ಲ. ಒಂದು 3 ತಿಂಗಳು ಇರಪ್ಪ, ಸುಮ್ಮನೆ ಸಸ್ಪೆಂಡ್ ಮಾಡ್ತೀವಿ, ಆಮೇಲೆ ನೋಡೋಣ ನಿನಗೆ ಒಳ್ಳೆ ಪೋಸ್ಟಿಂಗ್ ಕೊಡ್ತೀವಿ, ಸುಮ್ಮನೆ ಇರೋ ಅಂತ ಹೇಳ್ತಾರೆ. ಆಮೇಲೆ ಅಲ್ಲಿ ಕೈದಿಗಳಿಗೆ ಸ್ವಲ್ಪ ಈ ಸಿಚುವೇಶನ್ ಸರಿ ಇಲ್ಲ, ಎಲ್ಲ ನನ್ನ ಲೋಫರ್ ಮಕ್ಕಳು ಎಲ್ಲ ರೌಡಿಗಳೆಲ್ಲ ಅದನ್ನು ರಿಲೀಸ್ ಮಾಡಿ ನಮಗೆಲ್ಲ ಹಾಳು ಮಾಡಿಬಿಟ್ರು, ನಮ್ಮನ್ನು ಹಾಳು ಮಾಡಿದ್ರು, ನಿಮಗೂ ಹಾಳು ಮಾಡಿದ್ರು. ಸುಮ್ಮನೆ 2-3 ತಿಂಗಳು ತೆಗಮಚ್ಚು ಸುಮ್ಮನೆ ಕೊಡ್ರಿ, ನಾವೆಲ್ಲ ಮುಂದೆ ಬಂದಿದ್ದೆಲ್ಲ ನೋಡ್ಕೋತೀವಿ. ಆಮೇಲೆ ಒಂದು 2 ತಿಂಗಳಾದ್ಮೇಲೆ ಮತ್ತೆ ಯಥಾತಿಷ್ಠಿ ಮತ್ತೆ ರುಟೀನ್ ಸ್ಟಾರ್ಟ್ ಆಗ್ತದೆ. ಇದು ರುಟೀನ್ ಆಗಿ ನಡೆದು ಬಂದಂತ. ನಾನು 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇನೆ. DCP ಬೆಂಗಳೂರು ಸಿಟಿಯಲ್ಲಿ ಇದ್ದಾಗೂ ಹೋಗಿ ರೇಡ್ ಮಾಡಿದ್ದೇವೆ, ಮೈಸೂರಲ್ಲಿ ಇದ್ದಾಗೂ ಜೈಲ್ ರೇಡ್ ಮಾಡಿದ್ದೇವೆ. 3 ಗಂಟೆಗೆ ರೇಡ್ ಮಾಡ್ತೀವಿ ನಾವು, ಅರ್ಲಿ ಮಾರ್ನಿಂಗ್ ರೇಡ್ ಮಾಡಿದಾಗ ನಾವು ಸರ್ಪ್ರೈಸ್ ರೇಡ್ ಮಾಡ್ತೀವಿ, ಯಾರು ಹೇಳೋದಿಲ್ಲ, ಭಾಳ ಸ್ಟ್ರಿಕ್ಟಾಗಿ ಮೂವ್ ಮಾಡ್ತೀವಿ. ಆದರೂ ಸ್ವಲ್ಪ ಲೀಕ್ ಆಗಿರ್ತದೆ, ಹೋಗೋದ್ರಲ್ಲೇ ಗೊತ್ತಾಗ್ತದೆ. ಈಗ ಅಲ್ಲಿ ಹೋದಾಗ ಚಾಕು ಸಿಗ್ತವೆ, ಮೊಬೈಲ್ ಸಿಗ್ತವೆ, ಸಿಗರೆಟ್ ಸಿಗ್ತದೆ, ಆಮೇಲೆ ಇದು ಇನ್ನೂ ಅನೇಕ ವಸ್ತುಗಳು ಸಿಗ್ತವೆ ಅಲ್ಲಿ. ಏನು ಬೇಕು ಅವರ ಅವಶ್ಯಕತೆ ಎಲ್ಲ ಸಾಕಷ್ಟು ಮಾಡಿದ್ದೇವೆ.
ಇನ್ನೂ ಒಂದು ಹೇಳ್ತೇನೆ, ಬರೇ ಇವು ಚಿಕ್ಕ ಚಿಕ್ಕದು ಮುಚ್ಚಿಡುವಂಥದ್ದಾಯ್ತು. ರಿವಾಲ್ವರ್ ತಗೊಂಡು ಶೂಟ್ ಮಾಡ್ತಾರೆ ಜೈಲಿನಲ್ಲಿ. ಮೈಸೂರಲ್ಲಿ ನಾನು DCP ಇದ್ದಾಗ ಬೆತ್ತಲಿಗೆರೆ ಸೀನಾ ಅಂತ ಅವನಿಗೆ ರಿವಾಲ್ವರ್ ತಗೊಂಡು ಶೂಟ್ ಮಾಡಿದ್ರು. ಈ ರಿವಾಲ್ವರ್ ಹೆಂಗ್ ಬಂತದು? ಎನ್ಕ್ವೈರಿ ಮಾಡಿದ್ರು, ಅವನ 5 ಆಫೀಸರ್ಗೆ 4 ತಿಂಗಳು ಸಸ್ಪೆಂಡ್ ಮಾಡಿದ್ರು, ಮುಗಿದು ಹೋಯ್ತು ಕೇಸ್, ಏನೂ ಆಗಲಿಲ್ಲ. ಈ ಥರ ವ್ಯವಹಾರ ನಡೀತದೆ. ಯಾಕೆ ನಡೀತದೆ? ಬರೀ ದುಡ್ಡಿಗಂತಲ್ಲ. ಅಲ್ಲಿ ಏನಿದೆ, ಯಾರು ರೌಡಿಸಮ್ ಮಾಡ್ತಾರೆ, ಯಾರು ರೌಡಿಗಳು ಇರ್ತಾರೆ, ಅವ್ರು ಹೆದರ್ಸಿ ಇವ್ರನ್ನ ಇದು ಮಾಡ್ತಾರೆ. ಅಲ್ಲಿ ಒಂದು 35-40 ಅಡಿ ಹತ್ರ ಗೋಡೆ ಇರ್ತದೆ. ಆ ಗೋಡೆಯಿಂದ ಇವರು ಪ್ರಾಣಿ ಒದರ್ತಾರೆ ಹೊರಗಡೆ. ಪ್ರಾಣಿ ಹಕ್ಕಿ ಏನೋ ಒದರಿ ಅಲ್ಲೊಂದು ಲೈಟಿನ ಕಂಬ ಇದೆ. ನಾನು ಒಳಗೆ ಹೋಗಿ ಬಂದದ್ದು ಇದು ಹೆಂಗೆ ಬರ್ತಾವಂತ ಅಲ್ಲಿ ಹೋದಾಗ ಇನ್ಸ್ಪೆಕ್ಷನ್ ಮಾಡಿದಾಗ ಹೆಂಗೆ ಹೋಗಿತಾರೋ ಅಂತಂದರೆ ಅವ್ನು ಹೇಳ್ತಿದ್ದ, ಸರ್ ಅಲ್ಲಿ ಕಂಬದಲ್ಲಿ ಹೋಗಿ ನಿಲ್ತೀವಿ, ಅವ ಪ್ರಾಣಿ ಕೂಗ್ತಾನೆ, ನಾವು ಬಂದಿದ್ದಾನಂತ ನಾವು ಹೋಗಿ ನಿಂತ್ಕೋತೀವಿ, ಅಲ್ಲಿಂದ ಗುಡಿ ಮೇಲಿಂದ ಎಸಿತಾರೆ. ಆ ಥರನೂ ವಸ್ತುಗಳು ಒಳಗೆ ಹೋಗ್ತವೆ. ಬೇಕಾದಾಗಲಿ ಅಲ್ಲಿ ಒಂದು ಸಿಗರೇಟು ಅಲ್ಲಿ ಇದರಲ್ಲೇನೆ ಮಾರ್ತಾರಂತೆ. ಒಂದು 100 ರೂಪಾಯಿಗೆ ಒಂದು ಸಿಗರೇಟು, 2,500 ಒಂದು ಪಾಕೆಟು, ಒಂದು ಬೀಡಿ ಕಟ್ಟಿಗೆ 500 ರೂಪಾಯಿ ಅಂತೆ, ಒಂದು ಬೀಡಿಗೆ 25 ರೂಪಾಯಿ ಅಂತೆ. ಇಷ್ಟೊಂದು ಎಲ್ಲ ವ್ಯವಹಾರ ನಡೀತಾ ಇರುವಾಗ ಅದು ಎಲ್ಲರಿಗೂ ಗೊತ್ತಿದೆ, ಇದು ಇಲ್ಲ ಅಂತಲ್ಲ. ನಿಜ. ನಾನು ಅದಕ್ಕೇನೆ ಕೇವಲ ನಾವು ಈ ಕಾಂಗ್ರೆಸ್ ಸರ್ಕಾರ ಇದೆ, ಅದಕ್ಕೆ ಹಾಗಾಗಿ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಿದೀವಿ. ಬಟ್ ಶಶಿಕಾಂತ್ ಯಡ್ಡಳ್ಳಿ ಸರ್, ದಿಸ್ ಇಸ್ ದ ಮಾಕರಿ ಆಫ್ ಅವರ್ ಸಿಸ್ಟಮ್ ಅಲ್ವಾ? ನಮ್ಮ ಇಡೀ ವ್ಯವಸ್ಥೆಯ ಅಣುಕು ಪ್ರದರ್ಶನ ಆಗೋಯ್ತು. ದರ್ಶನ್ ಅವ್ರು ಒಂದು ಪ್ರಕರಣ ಈಗ ಆಚೆ ಬಂತು, ಕಾರಾಗೃಹದ ಒಳಗೆ ಹೆಂಗೆಲ್ಲ ರಾಜಾತಿಥ್ಯಕ್ಕೆ ಅವಕಾಶ ಇರುತ್ತೆ ಅಂತೇಳಿ. ಕೇವಲ ದರ್ಶನ್ ಪ್ರಕರಣ ಅಲ್ಲ ಸರ್, ಇದು ಇರೋದೇ ಹಿಂಗೆ, ಕಾರಾಗೃಹಗಳು ಇರೋದೇ ಹಿಂಗೆ. ಇಂಥ ಪ್ರಕರಣದಿಂದ ಆಚೆ ಬರ್ತಾ ಇದೆ. ಯಾರನ್ನ ಬ್ಲೇಮ್ ಮಾಡೋದು? ಪರಮೇಶ್ವರ್ ಸಾಹೇಬ್ರನ್ನ ಕೇಳಿದ್ರೆ ಕೋಪ ಮಾಡ್ಕೊಳ್ತಾರೆ ಮೀಡಿಯಾ ಮೇಲೆ. ದರ್ಶನ್ ವಿಚಾರ ಯಾಕೆ ಕೇಳ್ತಿರೋ ದರ್ಶನ್ ವಿಚಾರ ಅಲ್ಲ, ನಿಮ್ಮ ಆಡಳಿತದ ಅಡಿಯಲ್ಲಿ ಆಗ್ತಾ ಇರೋ ಫೇಲ್ಯೂರ್ ವಿಚಾರ. ದರ್ಶನ್ ಅವರ ಗಾಡ್ ಮದರ್ ಸುಮಲತಾ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ, ಈ ಜೈಲಲ್ಲ, ದೇಶದ ಎಲ್ಲ ಜೈಲಲ್ಲೂ ನಡೆಯುತ್ತೆ, ಪ್ರಪಂಚದ ಎಲ್ಲ ಜೈಲುಗಳಲ್ಲೂ ಇದೇ ನಡೆಯುತ್ತೆ. ಸೊ ಈ ವ್ಯವಸ್ಥೆ ಇರೋದ್ರಿಂದ ಇದನ್ನೊಂದನ್ನು ಯಾಕೆ ನೀವು ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರರ್ಥ ಲೀಗಲೈಸ್ ಮಾಡಿಬಿಡ್ಲಿ ಬಿಡಿ ಸರ್, ಎಲ್ಲಾನು ಲೀಗಲೈಸ್ ಮಾಡಿಬಿಟ್ಟು ಅಲ್ಲೇನೆ ಗಾಂಜಾ ಎಣ್ಣೆ ಏನೇನು ಬೇಕಾಗಿದೆ ಅವೆಲ್ಲಾನು ಸಹಿತ ದುಡ್ಡಿರೋ ಕೊಂಡ್ಕೊಂಡು ಮಜಾ ಮಾಡಲಿ ಬಿಡಿ. ಸೊ ಈ ರೀತಿ ನಮಗೆ ಬೇರೆ ಜೈಲಲ್ಲೆಲ್ಲ ಹೀಗಿದೆ, ಬೇರೆ ದೇಶದಲ್ಲೆಲ್ಲ ಹೀಗೆ ಇದೆ, ಆದ್ದರಿಂದ ನಮ್ಮದು ಹೀಗೆ ಇದೆ ಅಂತ ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಇದು ನಿಜಕ್ಕೂ ಸಹಿತ ಈ ಪಾಲಿಟಿಷಿಯನ್ಸ್ ಇವರೇನು ಸಾಹೇಬ್ರು ಹೇಳಿದ್ರು ಇವಾಗ, ಈ ರಾಜಕಾರಣಿಗಳಿಂದನೇ ಈ ಎಲ್ಲ ವ್ಯವಸ್ಥೆ ಹಾಳಾಗಿದೆಯೋ ಅನ್ನೋ ಅನುಮಾನಕ್ಕೂ ಕಾರಣ ಆಗ್ತಾ ಇದೆ. ಸೊ ಆದ್ದರಿಂದ ಇದಕ್ಕೆ ಯಾವುದೋ ಒಂದು ಪಕ್ಷ ಒಂದು ಸರ್ಕಾರ ಅಂತ ಮುಖ್ಯ ಅಲ್ಲ. ಯಾವುದೇ ಪಕ್ಷ ಬರಲಿ, ಯಾವುದೇ ಸರ್ಕಾರ ಬರಲಿ, ಜೈಲಿನ ವ್ಯವಸ್ಥೆ ಹಾಗೇ ಇರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಮ್ಯಾಟರ್ ಲೀಕ್ ಆದಾಗ ಅದು ಎಲ್ಲ ಮಾಧ್ಯಮಗಳಲ್ಲಿ ಪ್ರಚಾರ ಪಡ್ಕೊಳ್ಳುತ್ತೆ. ಈಗ 10 ವರ್ಷ 2013ರಲ್ಲಿ ಒಂದು ಹಿಂಡ್ಲಗೆ ಜೈಲಲ್ಲಿ ನಿಮ್ಗೆ ಗೊತ್ತಿರ್ಬೋದು ಸರ್, ಒಂದು ಕೇಸ್ ಆಯಿತು. ಅಲ್ಲೊಬ್ಬರು ಪ್ರಶಾಂತ್ ಮಗುವೀರ ಅನ್ನುವಂಥ ಒಬ್ಬ ಕೈದಿ ಎಲ್ಲನೂ ರೆಕಾರ್ಡ್ ಮಾಡಿ ಹೊರಗಡೆ ಬಿಟ್ಟ. ಆವಾಗ ಅಲ್ಲಿರ್ತಕ್ಕಂಥ ಎಲ್ಲ ಹುಳುಕುಗಳು ಗೊತ್ತಾದಾಗ ಎಲ್ಲ ಮಾಧ್ಯಮಗಳು ಸಹಿತ ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಬಿದ್ದರು. ಅದು ಎಷ್ಟಾಯಿತು, ಅಲ್ಲಿರ್ತಕ್ಕಂಥವ್ರು 3 ಜನನ ಸಸ್ಪೆಂಡ್ ಮಾಡಿದ್ರು, ಮನೆ ಕಳಿಸಿದ್ರು, 1-2 ಎತ್ತಂಗಡಿ ಮಾಡಿದ್ರು. ಆಮೇಲೆ ನೋಡಿದ್ರೆ ಯಥಾಸ್ಥಿತಿ, ಮತ್ತು ಅದೇ ಗಾಂಜಾ, ಅದೇ ಐಷಾರಾಮಿ, ಅದೇ ರೆಸಾರ್ಟ್ ಬದುಕು, ಇದೆಲ್ಲವೂ ಆಗಿದೆ. ಸೊ ಆದ್ದರಿಂದ ಯಾರು ದುಡ್ಡು ಇದೆಯೋ ಅವರು ಅಲ್ಲಿ ಸಕಲ ಸವಲತ್ತುಗಳನ್ನು ಪಡೀಲಿಕ್ಕೆ ಅರ್ಹರಾಗಿದ್ದಾರೆ. ಯಾರು ಈ ದುಡ್ಡು ಇಲ್ವೋ, ಅಮಾಯಕರಾಗಿದ್ದಾರೋ, ಅವ್ರಿಗೆ ಬೇಲು ಸಹಿತ ಸಿಕ್ಕೋದಿಲ್ವೋ ಅಂಥವರು ಪರಿಸ್ಥಿತಿ ಅಲ್ಲಿ ನರಕ ಆಗಿದೆ. ಇವು ದುಡ್ಡು ಇರುವವರ ಸೇವೆ ಮಾಡಿಕೊಂಡು ಇರುವಂತ ಪರಿಸ್ಥಿತಿ ಇದೆ. ಇನ್ನೊಂದು